ಆಮೇಲೆ ಸರ್ ನಮ್ಮ ಇಂಟರ್ವ್ಯೂಸ್ಗೆ ಬಂದಿರೋರೆ ತುಂಬ ಜನ ಶಿಶಿರ್ ಆಗಿರ್ಬೋದು, ಐಶ್ವರ್ಯ, ತ್ರಿವಿಕ್ರಮ್ ಅವರು, ಭವ್ಯ ಅವರೆಲ್ಲರೂ ಹೇಳಿದ ಒಂದೇ ಮಾತು, ನಮ್ಮ ಇಡೀ ಮನೆಯಲ್ಲಿ ನಮಗೆ ಫೇವ್ರೆಟ್ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಂಜು ಅವರೇ ಅಂತ ಹೇಳಿ. ಬಟ್ ನೀವು ಅತಿ ಹೆಚ್ಚು ಜಗಳ ಮಾಡಿರೋದು ಅವ್ರ ಜೊತೆಗೇನೆ. ಬಟ್ ಅವ್ರು 4 ಜನ ಬಂದು ನಿಮ್ಮ ಹೆಸರು ತಗೊತಾರೆ, ನನ್ನ ಫೇವ್ರೆಟ್ ವ್ಯಕ್ತಿಯವರು, ನನಗೆ ಅವ್ರಂದರೆ ಸಖತ್ ಇಷ್ಟ, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಅವರು ಅಂತ. ಬಟ್ ಮನೆಯಲ್ಲಿ ತುಂಬ ಗಲಾಟೆ ಅವ್ರ ಜೊತೆಗೆ ಆಗ್ತಾಯಿತ್ತು, ಯಾಕೆ ಅಂತ? ಅಂದರೆ ನನಗೇನು ಅಂತಂದರೆ, ನನಗೆ ಯಾವ್ದು ಸರಿ ಯಾವ್ದು ತಪ್ಪು ನೇರವಾಗಿ ಹೇಳ್ತಾನೆ. ಅಂದರೆ ನನಗೆ ಅದೊಂದೇ ಇರೋದು, ಒಂದು ಚಟುವಟಿಕೆ ಕೊಡ್ತಾರೆ, ಒಂದು ಟಾಸ್ಕ್ ಕೊಡ್ತಾರೆ, ಅದು ಮುಗಿದಾದ್ಮೇಲೆ ಎಲ್ಲರೂ ಒಂದೇ ಸ್ಟವಲ್ಲಿ ಅಡುಗೆ ಮಾಡ್ಕೊಡ್ತೀವಿ, ಎಲ್ಲ ಒಂದೇ ಡೈನಿಂಗ್ ಟೇಬಲಲ್ಲಿ ಕೂತ್ಕೋತೀವಿ, ಎಲ್ಲ ಒಂದೇ ಬೆಡ್ರೂಮಲ್ಲಿ ಮಲಗ್ತೀವಿ, ಎಲ್ಲರೂ ಅಲ್ಲೇ ಇರ್ತೀವಿ ಆ ಮನೇಲಿ, ಬೆಳಿಗ್ಗೆ ಸಂಜೆ ಆ ಥರದ್ದೆಲ್ಲ. ಆಮೇಲೆ ನನಗೆ ಕೆಲವೊಂದು ಮಾತುಗಳು, ನೀನು ಫಿಸಿಕಲಿ ಏನಾದರೂ ಅರ್ಟ್ ಆಗ್ಬಿಟ್ರೆ ನಾನು ಸಹಿಸ್ಕೋತೀನಿ, ಒಂದು ಏಟು ಹೊಡೆದ್ಬಿಟ್ರೇನು ಸಹಿಸ್ಕೋತೀನಿ. ಬಟ್ ಅರ್ಟ್ ಆಗಂಗೆ ಕೆಲವೊಂದು ಮಾತುಗಳು ಆಡ್ಬಿಟ್ರೆ, ಕೆಲವೊಂದು ಮಾತುಗಳು ಬಂದುಬಿಟ್ರೆ, ಆ ಮಾತುಗಳು ನನಗೆ ಅಷ್ಟು ಬೇಗ ತಲೆಯಿಂದ ಹೋಗಲ್ಲ. ಆವಾಗೆಲ್ಲೋ ನಾನು ಸಿಕ್ಕಾಪಟ್ಟೆ ಮೂಡಿ, ಅಂದರೆ ಇವಾಗ ಹೆಂಗೆ ಅಂತಂದರೆ, ಶೂಟಿಂಗ್ ಇತ್ತು ಅಂದರೆ ಹೋಗ್ತಾನೆ, ಅದರ್ವೈಸ್ ಇದೇ ಫ್ಲ್ಯಾಟಲ್ಲಿ ಒಬ್ಬನೇ ಇರ್ತಾನೆ, ಒಂದು ವಾರ ಬೇಕಾದರೂ ಇರ್ತಾನೆ, 5 ದಿನ ಬೇಕಾದರೂ ಇರ್ತಾನೆ, ಮೂವೀಸ್ ನೋಡ್ತಾನೆ, ವೆಬ್ ಸೀರೀಸ್ ನೋಡ್ತಾನೆ, ರಂಗಶಂಕರಗೆ ಹೋಗ್ತಾನೆ, ನಾಟಕ ನೋಡ್ತಾನೆ, ಎಲ್ಲಾದರೂ ಆಚೆ ಕಡೆ ಫ್ರೆಂಡ್ಸ್ ಸಿಕ್ಕಿದ್ರೆ ವೀಕ್ಲಿ ಒನ್ಸೋ ಟ್ವೈಸೋ ಹೋಗ್ತಾನೆ. ಇದು ನನ್ನ ನೇಚರು, ನನ್ನ ಕ್ಯಾರೆಕ್ಟರ್ ಇದು. ಇವಾಗ ಅಲ್ಲಿದ್ದವಾಗೂ ಅಷ್ಟೇ ಕೆಲವೊಂದು ವಿಚಾರ, ಕೆಲವೊಂದು ಹಾವಭಾವಗಳು ಕೆಲವೊಂದು ನನಗೆ ಗೊತ್ತಾಗ್ತಾ ಹೋಯಿತು. ಆಗ ಗೊತ್ತಾಗ್ತಾ ಹೋದಾಗ ಅಲ್ಲಿ ಗೇಮ್ಗೋಸ್ಕರನೇ, ಅವರು ಏನು ಮನಸ್ಸಿಂದ ಯಾರು ಕೆಟ್ಟವರು ಅಲ್ಲ, ಆ ಥರದ್ದೆಲ್ಲ ಏನು ಮಾಡಬೇಕು ಅಂತಲ್ಲ, ಪ್ರತಿಯೊಬ್ಬರು ಗೆಲ್ಲಬೇಕು, ಪ್ರತಿಯೊಬ್ಬರದು ಅವ್ರ ತಾಯಿಯಂದ್ರೆ ಆಸೆ ಇರುತ್ತೆ, ಗೆಲ್ಲಬೇಕು ಅಂತಲೇ ಆಡ್ತಿರ್ಬೇಕಾದ್ರೆ ಆವಾಗ ಕೆಲವೊಂದು ವಿಚಾರಗಳಲ್ಲಿ ಅವ್ರ ಮಾತುಗಳು, ಕೆಲವೊಂದು ಆಟ ಆಡ್ತಿದ್ವಿ. ಇವಾಗ ರಜತೆ ಲಾಸ್ಟು ಅವ್ರ ಕ್ಯಾಪ್ಟನ್ ಆಗಿದ್ದಾಗ ಆ ವೀಕಲ್ಲಿ ನಾವೇನಿದ್ವೋ, ನಾನು ಗೌತಮಿ ಮತ್ತು ಚೈತ್ರಕ್ಕ ಮತ್ತು ಧನರಾಜು ಅವ್ರು ಏನಿದ್ರು ಅವ್ರಿಗೆ ತೀರಾ ಸಪೋರ್ಟ್ ಥರ, ನಮ್ಮ ಮೇಲೇ ನಮ್ಮದು ಯಾವುದೇ ತಪ್ಪುಗಳು ಅನ್ನೋ ರೀತಿಯೇ. ಇವಾಗ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಇಲ್ಲಿ ನಿಂತ್ಕೊಂಡು ಒಂದು ಪ್ರಾಪರ್ಟಿ ಅದು ಇದು ಆ ಸೆಟ್ಟು ಏನು ಹೇಳ್ತೀವಿ, ಅದು ಸೆಟಪ್ ಎಲ್ಲ ನೋಡ್ತಿರ್ಬೇಕಾದ್ರೆ, ನಾನು ಹಿಂಗೆ ಹೋದರೆ ಹೆಂಗೆ ಮೂವ್ ಮಾಡ್ಬೋದು, ಎಷ್ಟು ಸ್ಪೀಡಾಗಿ ಬರ್ಬೋದು, ಯಾವ್ದು ಫಸ್ಟ್ ತೊಗೋಬೇಕು ಏನೋ ಅನ್ನೋ ಟೈಮಲ್ಲಿ ಆ ಒಂದು ಗಮನ ಹರಿಸೋ ಟೈಮಲ್ಲಿ ಬೇಕು ಅಂತಲೇ ಇದು ರೂಲ್ಸು ಹಿಂಗೆ ಹೀಗೆ ಅಂತ ಬಿಗ್ ಬಾಸ್ ಎಂಟ್ರಿ ಆಗ್ತಾರೆ. ಆಮೇಲೆ ಅವ್ರದ್ದೇನೋ ತಪ್ಪಾದವಾಗ ಅದನ್ನು ವಾದ ವಿವಾದ ಮಾಡಿದವು. ಆ ಒಂದು ಎಲ್ಲೋ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಎಲ್ಲೋ ಒಂದು ಸ್ವಲ್ಪ ಹೊರಗಡೆ ಹೋದಾಗ ಗೇಮುಗಳ ಕಡೆನೂ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಆ ಥರದ್ರಲ್ಲಿ ದುಡುಕಿರೋದು, ಆ ಥರದ್ರಲ್ಲಿ ತಪ್ಪುಗಳಾಗಿದೆ ಹೊರತು ನನ್ನ ಒಂದು ಜೀವಿಸಿರೋದರಲ್ಲಿ, ಟಾಸ್ಕ್ ಇರ್ಬೋದು, ಮನೇಲಿ ಜೀವಿಸಿರೋ ವಿಚಾರದಲ್ಲಿ, ಎಮೋಷ್ನಲ್ ಇರ್ಬೋದು, ನಗು ಇರ್ಬೋದು, ಎಲ್ಲ ವಿಚಾರದಲ್ಲೂ ನನಗೆ ಕೊಟ್ಟಿರೋದ್ರಲ್ಲಿ ನಾನು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದೀನಿ ಅನ್ನೋದು ನನ್ನ ಭಾವನೆ.